ಸಮಾಧಾನ ಮೇಲೆ ವಿನಾಕಾರಣ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ ಹೊರಿಸ್ತಾ ಇರೋದು ಮತ್ತು ಅವರನ್ನು ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂಥ ಕೆಲಸವನ್ನು ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನು ತಾವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಶೇರನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಶೇರ್ಗಳು ಹೊಂದಿದ್ದಾರೆ. ಅದರ ಮುಂದುವರಿತ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಶೇರ್ಗಳು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು BJP ಸರ್ಕಾರಕ್ಕೆ ಕಣ್ಣು ಕುಕ್ಕಿಸಿ ಅವರನ್ನು ವಿಶೇಷವಾಗಿ ನಮ್ಮ ನಾಯಕರಾದ ಭವಿಷ್ಯದ ಪ್ರಧಾನಮಂತ್ರಿಗಳಂತ ರಾಹುಲ್ ಗಾಂಧಿಯವರನ್ನು ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿಯವರನ್ನು ಈ ಇಡಿ ಕೇಸಿನಲ್ಲಿ ಸಿಗಿಸಬೇಕು, ಅವರನ್ನು ಜೈಲಿಗೆ ತಳ್ಳಬೇಕಂತ ಕುತಂತ್ರವನ್ನು ಮೋದಿ ಮತ್ತು ಅಮಿತ್ ಶಾ ಮಾಡಿದ್ದಾರೆ. ಆದರೆ ಮೊನ್ನೆ ನಮ್ಮ ನಾಯಕರ ಮೇಲೆ ಸಹ ಇವತ್ತು ಸುಪ್ರೀಂ ಕೋರ್ಟು ನಿರ್ದಿಷ್ಟವಾದ ಆರೋಪಗಳು ಯಾವುದು ಇಲ್ಲ ಅಂತಿಕೊಂಡು ನಿರ್ದೋಷಿಯನ್ನು ಮಾಡಿದಂಥದ್ದು ಹೋದ ವಾರ ತಮಗೆಲ್ಲ ಗೊತ್ತಿದೆ. ಆ ಕಾರಣದಿಂದ BJPಯವರ ಈ ಕುತಂತ್ರ ಅದು ನಿರ್ಮೂಲನೆ ಆಗಬೇಕು. ಕೂಡಲೇ ಏನು ನಮ್ಮ ನಾಯಕರ ಮೇಲೆ ಅಪವಾದಗಳನ್ನು ಹೊರಿಸ್ತಾ ಇದ್ದಾರೆ, ವಿಶೇಷವಾಗಿ ಅಮಿತ್ ಶಾ ಮತ್ತು ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ BJP ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ಆಯ್ತಾ ಹೆಂಗೆ ಸರ್? ನೀವು ಮುತ್ತಿಗೆ ಹಾಕ್ತಿದ್ರಿ, ಮುತ್ತಿಗೆ ಹಾಕ್ತಾ ಇದ್ದೇವೆ. ಮತ್ತೆ ಈಗಾಗಲೇ ಪೊಲೀಸರು ನಮ್ಮನ್ನ ತಡೆದ್ರು. ನಾವು ಇವತ್ತು ಅವರ ಕಚೇರಿಗೆ ಮುನ್ನುಗ್ಗಿ ಅವರ ಕಚೇರಿಯನ್ನ ಹಾಳು ಮಾಡಬೇಕು, ಕಚೇರಿಯಲ್ಲಿ ಇರಬಾರ್ದು, ಇಂಥ ಸರ್ಕಾರ ದೇಶದಲ್ಲಿ ಎಲ್ಲಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಸುಳ್ಳು ಆರೋಪಗಳನ್ನು ನಮ್ಮ ನಾಯಕರನ್ನು ಹೊರಿಸ್ತಾ ಇದ್ದಾರೆ. ವಿಶೇಷವಾಗಿ ಇಡಿ ಮತ್ತು CBI ಮುಖಾಂತರ ನಮ್ಮ ನಾಯಕರನ್ನ ಜೈಲಿಗೆ ತಳ್ಳುವ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಈಗ ಯಾರಿಗೆ ಮನವಿ ಮಾಡ್ಕೊಂತೀರಿ, ಯಾರಿಗೆ ಮನವಿ ಮಾಡ್ತೀರಿ, ಯಾರು ಬರ್ಬೇಕು ಇಲ್ಲಿಗೆ? ಈಗ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ರಾಷ್ಟ್ರಪತಿಗೆ ಕಳಿಸಿಕೊಡೋ ಕೆಲಸವನ್ನು ಒಂದು ತಾಸು ಬಿಟ್ಟು ಹೋಗಿ ನಾವು ಜಿಲ್ಲಾಧಿಕಾರಿ ಕೊಡ್ತೇವೆ. ನಮ್ಮ ನಾಯಕರು ಬರ್ತಾರೆ. ಈಗ ಶಿವಣ್ಣವರು ಮತ್ತು ರುದ್ರಪ್ಪನವರ ಮುಖಾಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಕಳಿಸೋ ಕೆಲಸವನ್ನು ನಾವು ಮಾಡ್ತೀವಿ.